ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತು ನಾವು ಸಡನ್ ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೋಗಬೇಕು ಅಂತ ಹೊರಟ್ವಿ. ಬೆಳಗ್ಗೆ 4 ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ವಿ, ಬಟ್ ನಾವೆಲ್ಲ ರೆಡಿ ಆಗಿ ಹೊರಟಿದ್ದು ಮನೆಯಿಂದ 5 o'clock ಆಗಿತ್ತು. ಮನೆಯಿಂದ ಹೊರಟಾಗ ಇನ್ನೂ ಮಳೆ ಬರ್ತಿತ್ತು. ವೆದರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಅಕ್ಕ ವಿಡಿಯೋ ಮಾಡ್ಕೋತಿದ್ವಿ, ಹೇಗೆ ಕಾಣಿಸ್ತಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ. ಮೈಸೂರು ಹೋಗೋ ರೋಡ್ ಟ್ರಿಪ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಗದ್ದೆಗಳು ಎಲ್ಲಿ ನೋಡಿದ್ರು ಗ್ರೀನರಿ ಕಾಣಿಸ್ತಾ ಇತ್ತು, ಕಬ್ಬಿನ ತೋಟ. ಮಳೆ ಬರ್ತಾ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟರಲ್ಲಿ ನಾವು ಮೈಸೂರು ರೀಚ್ ಆದ್ವಿ. ಅಲ್ಲಿ ಮೈಸೂರಲ್ಲಿ ನನ್ನ ತಮ್ಮ ಇದ್ದಾನೆ, ಸೊ ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಅವನ ರೂಮ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಅವನ ರೂಮ್ ಹತ್ರ ಬಂದು ಅವನ್ನ ಪಿಕಪ್ ಮಾಡಿಕೊಂಡು ನೋಡಿ, ಇದೇ ಅವನ್ನ ಇರೋ ಏರಿಯಾ. ಮೈಸೂರು ಕ್ಲೀನ್ ಸಿಟಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಾನು ಮೈಸೂರಿಗೆ ಹೋಗಿದ್ದು ಫಸ್ಟ್ ಟೈಮ್. ಮೀನ್ಸ್ ಲಾಸ್ಟ್ ಟೈಮ್ ಹೋದಾಗ ಇಷ್ಟೆಲ್ಲ ಓಡಾಡಿರಲಿಲ್ಲ. ಬೆಟ್ಟಕ್ಕೆ ಹೋಗಿ ಕೂಡ ವಾಪಸ್ ಬಂದಿದ್ದೆ, ನಾನು ದರ್ಶನ ಮಾಡೋಕ್ಕಾಗಿರಲಿಲ್ಲ. ಆವಾಗಲೂ ಅಷ್ಟೇ ರಶ್ ಇತ್ತು. ಸೊ ಅಲ್ಲಿಂದ ನನ್ನ ತಮ್ಮನ ಪಿಕ್ ಮಾಡಿಕೊಂಡು ನಾವು ಹೊರಟಿದ್ದು ಬೆಟ್ಟದ ಕಡೆ. ಸೊ ಸಿಟಿ ಸೆಂಟ್ರಲ್ಲಿ ಹೋಗೋದ್ರಿಂದ ನಾನು ಸಿಟಿಲೆಲ್ಲ ವೀಡಿಯೋ ಮಾಡ್ಕೋತಿದ್ದೆ. ಹೇಳ್ತಿದ್ರು ಮೈಸೂರಲ್ಲಿ ಟ್ರಾಫಿಕ್ ಇರಲ್ಲ, ತುಂಬ ಕ್ಲೀನ್ ಇದೆ ಅಂತ ಎಲ್ಲ. ಸೊ ನಾನು ಇವತ್ತು ನೋಡಿದೆ, ಎಸ್ ಮೈಸೂರು ತುಂಬ ಕ್ಲೀನಾಗಿದೆ ಮತ್ತು ಟ್ರಾಫಿಕ್ ಕೂಡ ತುಂಬ ಕಡಿಮೆ ಇದೆ. ಸೊ ಅದರಿಂದ ಎಲ್ಲರೂ ಮೈಸೂರನ್ನ ಲೈಕ್ ಮಾಡ್ತಾರೆ. ನಾವು ದಸರಾ ಟೈಮಲ್ಲಿ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಸೊ ಲೈಟಿಂಗ್ಸ್ ಕೆಲವೊಂದು ಏರಿಯಲ್ಲಿ ತೆಗೆದುಬಿಟ್ಟಿದ್ರು. ಮೇಯ್ನ್ ಸಿಟಿ ಸೆಂಟರಲ್ಲಿ ಇನ್ನೂ ಲೈಟಿಂಗ್ಸ್ ಇದೆ, ಹಾಗೆ ಬೆಟ್ಟದ ರೋಡಲ್ಲೆಲ್ಲ ಇನ್ನೂ ಲೈಟಿಂಗ್ಸ್ ಇದೆ. ಸೊ ನಾವು ಬೆಟ್ಟಕ್ಕೆ ಹೊರಟ್ವಿ. ವೆಹಿಕಲ್ಸ್ ಏನು ಅಷ್ಟು ಕಾಣ್ತಿರ್ಲಿಲ್ಲ, ಸೊ ನಾವು ರಶ್ ಇಲ್ಲ ಅಂದ್ಕೊಂಡು ಹೋದ್ವಿ, ಬಟ್ ನಾವಿನ್ನೂ ಬೇಗನೆ ಹೋಗಬೇಕಿತ್ತು. ಸೊ ಬೆಟ್ಟ ರೀಚ್ ಆದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ತಾಯಿ ದರ್ಶನ ಮಾಡೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟು ಜನ ಬಂದಿದ್ದಾರೆ ಅಂತ. ಸ್ಯಾಟರ್ಡೇ ರಶ್ ಇರಲ್ಲ, ನಾವು ಬೇಗನೆ ಬಂದಿದ್ದೀವಿ ಅಂದ್ಕೊಂಡು ಹೋದ್ವಿ. ನಾವು ಹೋದಾಗ 9:30 ಆಗಿತ್ತು, ಬಟ್ ತುಂಬಾ ರಶ್ ಇತ್ತು. ಏನೋ 9:30ಗೆ ಮೊದಲನೇ ಮಂಗಳಾರತಿ ಮಾಡಿ ಕ್ಲೋಸ್ ಮಾಡಿರ್ತಾರೆ ಅಂತ ಹೇಳಿದ್ರು. ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾವು ನಿಂತಿದ್ದು 9:30ಗೆ, ಬಟ್ ನಮಗೆ ದರ್ಶನ ಆಗಿ ನಾವು ಟೆಂಪಲಿಂದ ಹೊರಗಡೆ ಬಂದಾಗ 1 o'clock ಆಗಿತ್ತು. ಆಮೇಲೆ ಅಂದ್ಕೊಂಡ್ವಿ ನಾವು VIP ಟಿಕೆಟ್ ತೊಗೊಂಡು ಹೋಗಬೇಕಿತ್ತು ಅಂತ. ಸೊ ಅಲ್ಲಿ ₹100 ಟಿಕೆಟ್ ಆ ಥರ ಎಲ್ಲ ಡಿಫ್ರೆಂಟಾಗಿತ್ತು. ಬಟ್ ಕ್ಯೂ ಅಲ್ಲಿ ನಾರ್ಮಲ್ ಕ್ಯೂ ಅಲ್ಲಿ ನಿಂತವ್ರಿಗಂತೂ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ವೀಕೆಂಡಲ್ಲೇ ಈ ಥರನೋ ಅಥವಾ ಎಲ್ಲ ದಿನವೂ ಈ ಥರ ಇರುತ್ತೋ ಗೊತ್ತಿಲ್ಲ. ಬಟ್ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ವೀಕೆಂಡಲ್ಲಿ ಹೋಗಬೇಡಿ ಅಂತಲೇ ಹೇಳ್ತೀನಿ. ಹೋಗೋ ಹಾಗಿದ್ದರೆ ಬೇಗ ಮಾರ್ನಿಂಗ್ 6 ಅಷ್ಟರಲ್ಲೆಲ್ಲ ಹೋಗಿ. ಹಾಗೆ ನಾನು ಟೆಂಪಲ್ದೆಲ್ಲ ವೀಡಿಯೋ ಮಾಡ್ಕೋತಿದ್ದೆ. ದಸರಾ ಇನ್ನೂ ಮುಗ್ದಿರೋದ್ರಿಂದ ಟೆಂಪಲ್ ಡೆಕೋರೇಷನ್ ಎಲ್ಲ ಹಾಗೇ ಇತ್ತು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಬಟ್ ನಾವು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲ ನೋಡ್ಕೊಂಬರ್ಬೇಕು ಅಂತ. ಬಟ್ ದೇವಸ್ಥಾನದಲ್ಲೇ ನಮ್ದು ಅರ್ಧ ದಿನ ಮುಗ್ದೋಯ್ತು. ಸೊ ಅಲ್ಲಿಂದ ನೋಡಿ, ಇಲ್ಲಿ ಟೆಂಪಲ್ ಹತ್ರ ಇದು ಶಾಪ್ಸ್ ಎಲ್ಲ ಇತ್ತು, ಟಾಯ್ಸು, ಡೆಕೋರೇಟಿವ್ ಐಟಮ್ಸ್ ಎಲ್ಲ. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ನೆಕ್ಸ್ಟ್ ಹೋಗಿದ್ದು ಬಲಮುರಿ ಫಾಲ್ಸ್ಗೆ. ಸೊ ಆದಷ್ಟು ಬೇಗ ಅದೊಂದಾದರೂ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಅಲ್ಲೂ ಕೂಡ ಆಟ ಆಡೋಕ್ಕೆಲ್ಲ ಬಿಟ್ಟಿರಲಿಲ್ಲ. ಯಾಕಂದರೆ 2 ದಿನದಿಂದ ಮಳೆ ಜಾಸ್ತಿ ಇರೋದ್ರಿಂದ ತುಂಬ ನೀರಿತ್ತು. ಸೊ ಇಲ್ಲಿ ತೆಪ್ಪ ಥರ, ದೋಣಿ ಥರ, ಅದರಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಅದಕ್ಕೆ ಒಬ್ಬರಿಗೆ ₹100 ಏನೋ ಚಾರ್ಜ್ ಮಾಡಿದ್ರು. ಸೊ ಎಕ್ಸ್ಟ್ರಾ ಮತ್ತು ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಡೋಕ್ಕೆ ಎಕ್ಸ್ಟ್ರಾ 500 ಚಾರ್ಜ್ ಏನೋ ಮಾಡ್ತಾಯಿದ್ರು. ಸೊ ನಾವು ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಾನು ಫಸ್ಟ್ ಟೈಮು ಈ ಥರ ತೆಪ್ಪಲ್ಲಿ ಹೋಗಿದ್ದು. ಕರ್ಕೊಂಡು ಹೋಗಿ ಅಲ್ಲೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ತುಂಬ ಹಸಿವಾಗ್ಬಿಟ್ಟಿತ್ತು. ಅಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು, ಮೈಸೂರು ಕೆಫೆ ಅಂತ. ಅಲ್ಲಿ ಬಂದು ಊಟಕ್ಕೆ ಅಲ್ಲಿ ಬಂದ್ವಿ. ಸೊ ಅಲ್ಲಿ ಎಲ್ಲರೂ ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ. ಇದೆ ನೋಡಿ ಮೈಸೂರು ಕೆಫೆ ಅಂತ ಹೋಟೆಲ್ಲು, ಚೆನ್ನಾಗಿತ್ತು ಊಟ ಎಲ್ಲ. ಸೊ ನಾವು ಮೀಲ್ಸ್ ತೊಗೊಂಡು ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ KRS ಬ್ಯಾಕ್ ವಾಟರಲ್ಲಿ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗೋಣ, ಅದೊಂದು ನೋಡ್ಕೊಂಡು ಹೋಗ್ಬಿಡೋಣ ಅಂತ. ನಾವು ಇಲ್ಲಿಂದ ಹೊರಟಾಗಲೇ 5:30 ಆಗಿಬಿಟ್ಟಿತ್ತು. ಸೊ ಅದು ಟೆಂಪಲ್ 6:30 ಕ್ಲೋಸ್ ಆಗುತ್ತೆ.
ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ಜನನೇ ಇರಲಿಲ್ಲ.